ನಗರದಲ್ಲಿ ಇನ್ಮುಂದೆ ಉಸಿರಾಡೋದು ಕಷ್ಟ. ಗಾಳಿಯ ಮಾನದಂಡಕ್ಕಿಂತ 5 ಪಟ್ಟು ಕೆಟ್ಟ ಗಾಳಿ. ದೆಹಲಿಯಂತಾಗುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಕಾರ್ಖಾನೆಗಳು, ಉದ್ಯಮಗಳು ಬೆಳೆಯುತ್ತಿದೆ. ನಗರ ಅಭಿವೃದ್ಧಿಯಾದಂತೆ ಉದ್ಯಾನ ನಗರಿಯಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದೆ. ಅದರಲ್ಲೂ ಜನ ಉಸಿರಾಡೋ ಗಾಳಿಯೂ ಸಹ ವಿಷವಾಗಿದೆ. ಜನಸಂಖ್ಯೆಯಿಂದ ವಾಹನಗಳ ಸಂಖ್ಯೆ ಹೆಚ್ಚಳವಾಗಿದ್ದು, ಹೊಗೆಯಿಂದ ವಾಯು ಮಾಲಿನ್ಯ ವಿಪರೀತವಾಗಿದೆ. ಮುಂದೊಂದು ದಿನ ಸಿಲಿಕಾನ್ ಸಿಟಿ ಬೆಂಗಳೂರು ದೆಹಲಿಯಂತಾಗುತ್ತಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ನಗರದಲ್ಲಿ ದಿಢೀರನೆ ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನಗರದಲ್ಲಿ ಉಸಿರಾಡೋಕು ಕಷ್ಟದ ಸ್ಥಿತಿ ಬರಬಹುದೆಂಬ ಆತಂಕವನ್ನ ಹಲವು ವರದಿಗಳು ವ್ಯಕ್ತಪಡಿಸಿವೆ. ನಗರದಲ್ಲಿ ಸರಾಸರಿ 29.01 ಅಂದ್ರೆ ಸಾಮಾನ್ಯ ಗಾಳಿಯ ಸೂಚ್ಯಂಕಕ್ಕಿಂತ 5 ಪಟ್ಟು ಅತ್ಯಂತ ಕೆಟ್ಟ ವಾಯು ಗುಣಮಟ್ಟ ಸೂಚ್ಯಂಕ ದಾಖಲಾಗ್ಬಿಟ್ಟಿದೆ. ನಿತ್ಯ ಇದೇ ಕಲುಷಿತ ಗಾಳಿಯನ್ನ ಸೇವಿಸ್ತಿರೋ ಜನ ಹಲವು ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಪರಿಸರ ನಾಶ ಮಾಡುತ್ತಿರೋದೇ ಇದಕ್ಕೆ ಕಾರಣ ಅಂತ ಪರಿಸರ ಪ್ರೇಮಿಗಳು ಕಿಡಿಕಾರ್ತಿದ್ದಾರೆ. ವಾಹನಗಳ ದಟ್ಟಣೆ, ರಸ್ತೆಯ ಧೂಳು, ನಿರ್ಮಾಣ ಹಂತದ ಕಟ್ಟಡಗಳ ಧೂಳಿನಿಂದ ನಗರದ ಕೆಲವು ಪ್ರದೇಶಗಳಲ್ಲಿ ಅತಿಯಾದ ಕೆಟ್ಟ ಮಾಲಿನ್ಯ ದಾಖಲಾಗ್ತಿದೆ. ರಸ್ತೆಯ ಧೂಳು ಮತ್ತು ನಿರ್ಮಾಣದ ಹಂತದ ಕಟ್ಟಡಗಳ ಧೂಳಿನಿಂದ 80% ಮಾಲಿನ್ಯ ಹೆಚ್ಚಳವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ವಿಜಯನಗರ, ಹೆಬ್ಬಾಳದಲ್ಲಿ ಕಲುಷಿತ ಗಾಳಿ ಪ್ರಮಾಣ ಹೆಚ್ಚಳವಾಗಿದೆ. ಯಥಾಸ್ಥಿತಿ ಮುಂದುವರೆದ್ರೆ ಕೋವಿಡ್ನಂತಹ ಪರಿಸ್ಥಿತಿ ಎದುರಾಗೋ ಆತಂಕ ಸಿಲಿಕಾನ್ ಸಿಟಿಯಲ್ಲಿ ಮನೆ ಮಾಡಿದೆ. ಇನ್ನು ನಗರದಲ್ಲಿ ಹೊಸ ಕಟ್ಟಡಗಳು ತಲೆ ಎತ್ತುತ್ತಿವೆ. ಅದೇ ರೀತಿ ಉಸಿರು ನೀಡೋ ಮರಗಳು ಧರೆಗುರುಳುತ್ತಿವೆ. ಇದರಿಂದಾಗಿ ಕಲುಷಿತ ಗಾಳಿ ಹೆಚ್ಚಳವಾಗ್ತಿದ್ದು, ಮರಗಳನ್ನ ಕಾಪಾಡಲು ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಪರಿಸರ ಪ್ರೇಮಿಗಳು ಮನವಿ ಮಾಡಿದ್ದಾರೆ. ತುಂಬಾ ಸಮಸ್ಯೆ ಆಗ್ತದೆ ಅಣ್ಣ. ಏನ್ ಮಾಡೋದು, ಇಲ್ಲೆಲ್ಲ ವೆಹಿಕಲ್ ಎಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಹೋಗೋದಕ್ಕೂ ತುಂಬಾ ಕಷ್ಟ ಆಗ್ತದೆ ಅಣ್ಣ. ಏನಂದ್ರೆ ಏನು ಹೇಳೋಕ್ಕಾಗತ್ತೆ ಇಲ್ಲ. ಇನ್ನೇನು ಈ ಫ್ಲೇವರ್ ರೆಡಿ ಮಾಡೋಕೆ 5 ವರ್ಷ ಆಯಿತು, ಆ ಫ್ಲೇವರು ರೆಡಿ ಮಾಡಲಿಲ್ಲ. ನಮ್ಮ ಕಷ್ಟ ಅಂತೂ ಏನಕ್ಕೂ ಬೇಡ. ಅದಂತ ನಿಜ ಅಣ್ಣ. ಒಟ್ನಲ್ಲಿ ಭಾರಿ ಟ್ರಾಫಿಕ್ ಜಾಮ್, ಹೆಚ್ಚಾಗ್ತಿರೋ ಕಾರ್ಖಾನೆಗಳಿಂದಲೂ ಸಹ ಕೆಟ್ಟ ಗಾಳಿ ನಗರವನ್ನ ಆವರಿಸಿಕೊಳ್ತಿದೆ. ಅದೇನೇ ಆಗ್ಲಿ, ಕೆಟ್ಟ ಮಾಲಿನ್ಯದಿಂದ ಕಂಗೆಟ್ಟಿರೋ ಸಿಲಿಕಾನ್ ಸಿಟಿಯಲ್ಲಿ ಹಸಿರು ಮತ್ತೆ ಜೀವಿಸಬೇಕಾಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಲಿನ್ಯ ತಡೆಗೆ ನಾನಾ ಕಾರ್ಯಕ್ರಮಗಳನ್ನ ನಡೆಸುವ ಅಗತ್ಯ ಎದುರಾಗಿರೋದಂತೂ ನಿಜ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.